ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ರಾಡ್ ಯಾರು ಮಾಡಿದ್ದು ಅಂತ ಹೇಳಿದ್ರೆ ರಾಮ್ ಸರ್ ನನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಿತಪ್ಪಿ ಯಾರು ಮಾಡಿದ್ದು ಅಂತ ಹೇಳಿದ್ರೆ ಭಾರ್ಗವಿ ಮೇಡಮ್ ನಾನು ಸುಮ್ಮನೆ ಬಿಡೋದಿಲ್ಲ. ನಾ ಭಾರ್ಗವಿ ಮೇಡಮೇ ಫ್ರಾಡ್ ಮಾಡಿದ್ದು ಅಂತ ಹೇಳಿದ್ರೆ ರಾಮ್ ಸರ್ ನನ್ನ ನಂಬ್ತಾರ? ಯಪ್ಪ, ಇವ್ರ ಮಧ್ಯೆ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಹಲೋ ಮೇಡಮ್. ಆಫೀಸಲ್ಲಿ ಏನು ಎಡವಟ್ ಆಗಿಲ್ಲ ತಾನೆ? ಅಮ್ಮ, ಅದು ಮೇಡಮ್ ಆಲ್ಮೋಸ್ಟ್ ಎಡವಟ್ ಆಗೋಗ್ತಾ ಇತ್ತು. ಅಷ್ಟರಲ್ಲಿ ಸದ್ಯ ನೀವು ರಾಮ್ ಸರ್ಗೆ ಫೋನ್ ಮಾಡಿದ್ರಿ. ದೊಡ್ಡ ಬಾಸ್ಗೆ ಏನಾಗಿದೆ ಮೇಡಮ್? ರೀ, ಅದೆಲ್ಲ ನಿಮ್ಗೆ ಯಾಕ್ರಿ? ರಾಮ್ ಏನ್ ಕೇಳ್ದ? ಅಲ್ಲಿ ಏನೇನಾಯ್ತು ಅದನ್ನ ಹೇಳಿ. ಅದನ್ನೇನ್ ಕೇಳ್ತೀರಾ ಮೇಡಮ್? ನೀವು ಫೋನ್ ಮಾಡಿದಾಗ ರಾಮ್ ಸರ್ ನನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ನಿಮ್ ಹಿಂದೆ ಯಾರಿದ್ದಾರೆ ಹೇಳು ಅಂತ ಹೆದರ್ಸಿ ಬೆದರಿಸಿ ಕೇಳ್ತಾ ಇದ್ರು ಮೇಡಮ್. ಅವ್ರು ಹೀಗೆ ನೇರ ನನ್ನ ಪ್ರಶ್ನೆ ಕೇಳ್ತಾರೆ ಅನ್ನೋ ಅಂದಾಜು ನನಗಿರ್ಲಿಲ್ಲ ಮೇಡಮ್. ನಿಮ್ಮ ಹೆಸರು ಇನ್ನೇನು ಹೇಳಲೇಬೇಕು ಅನ್ನೋ ಅಷ್ಟರಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿದ್ರಿ, ನಾನು ಬಚಾವಾದೆ ಮೇಡಮ್. ಮತ್ತೆ ಮೇಡಮ್, ನಾನೀಗ ತಾತನ ನೋಡ್ಲೇಬೇಕು ಅಂತ ಹೊರಟಿದ್ದೀನಿ. ನಾನು ಈ ವಿಷಯನ ಮರ್ತಿದ್ದೀನಿ ಅನ್ಕೋಬೇಡ. ವಾಪಸ್ ಬಂದ್ಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ ಅಂತ ವಾರ್ನ್ ಮಾಡ್ಬಿಟ್ಟು ಹೋಗಿದ್ದಾರೆ ಮೇಡಮ್. ಮುಂದೆ ಏನ್ ಕಾದಿದ್ಯೋ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಓಕೆ ಮೇಡಮ್. ನಾನು ಹೇಳ್ದಷ್ಟು ಮಾಡಿದ್ರೆ ಬಚಾವಾಗ್ತೀರಾ. ಅದೇನು ಅಂತ ಹೇಳಿ ಮೇಡಮ್. ನಾನು ಹೇಳ್ದಷ್ಟು ಮಾತ್ರ ಮಾಡಬೇಕು ಚರಣ್. ಟೈಮ್ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ ಗ್ರೇಟ್ ಬುದ್ಧಿನ ಯೂಸ್ ಮಾಡದೆ ತೆಪ್ಪಗಿರಿ. ಸರಿ ಮೇಡಮ್. ರಾಮ, ನೀನು ಆ ಕುರ್ಚಿಲ್ ಕೂತ ತಕ್ಷಣ ಮಾಡೋ ಮೊದಲನೇ ಕೆಲಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ಹೋಗಾಯ್, ಯು ಆರ್ ವೇ ಟು ಪ್ರಿಡಿಕ್ಟಬಲ್. ಏನು ಸೀತಾ, ಆರ್ ಯು ಮಿಸ್ಸಿಂಗ್ ಯುವರ್ ಫ್ರೆಂಡ್ ರಾಮ್? ಅದರಲ್ಲೂ ಇವತ್ತು ನಿನ್ನ ಫ್ರೆಂಡ್ ಪ್ರಿಯಾನೂ ಇಲ್ಲ, ಇಬ್ಬರೂ ಇಲ್ಲ ಅಂತನಾ ಹಿಂಗೆ ಮಂಕಾಗಿರೋದು ನೀನು? ನಾವು ನಿಮ್ಮ ಫ್ರೆಂಡ್ಸೇ ಸೀತಾ, ಏನಾದರೂ ಮಾತಾಡು. ಮಾತಾಡ್ತಾನೆ ಇದ್ದೀನಲ್ಲ. ಸರಿ, ಯಾಕೋ ಟೆನ್ಷನ್ ಅಲ್ಲೋದ್ರು? ಏನಾಯ್ತು? ನನಗೆ ಗೊತ್ತಿಲ್ಲ. ಓಹ್, ಇದನ್ನ ನಾವು ನಂಬಬೇಕು. ಏನೇ ಆದರೂ ರಾಮ್ ಸರ್ ನಿಮ್ಮ ಫ್ರೆಂಡೇ ತಾನೇ? ನಮ್ಮೆಲ್ರಿಗಿಂತ ಜಾಸ್ತಿ ಅವ್ರು ನಿನ್ನ ಜೊತೆನೇ ಕ್ಲೋಸ್ ಆಗಿದ್ದರು. ಅವ್ರ ಬಾಸು ಅಂತ ನಿಂಗೆ ಮೊದಲೇ ಗೊತ್ತಿತ್ತು, ನಮ್ಮ ರೈಟ್? ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನೆನ್ನೆನೇ ಗೊತ್ತಾಗಿತ್ತು. ಕಮ್ ಆನ್ ಸೀತಾ, ಬಾಸ್ ನಿಮ್ಗೆ ಎಷ್ಟು ಕ್ಲೋಸು. ಅದು ಅಲ್ಲದೆ ನಿಮ್ಮ ಮನೆಗೆಲ್ಲ ಬಂದು ಹೋಗಿ ಮಾಡ್ತಾ ಇದ್ರಂತೆ. ಆಮೇಲೆ ಮೊನ್ನೆ ನಿಮ್ಮ ಮದುವೆಲಿ ನಿಮ್ಮ ಮಗುನ ಅವರೇ ಅಂತ ಕಾಪಾಡಿದ್ದು ಗ್ರೇಟ್. ಅವರೊಂಥರ ಬ್ರೇವ್ ಆದರೆ ನೀವು ಇನ್ನೊಂಥರ ಬ್ರೇವ್. ಅದು ಸರಿ, ಮದುವೆ ನಿಂತೋಗಿದ್ರು ಏನೂ ಆಗಿಲ್ಲ ಅನ್ನೋ ಥರ ಇಷ್ಟು ಕಾಮನ್ ಕಂಪೋಸ್ಡ್ ಆಗಿದ್ದೀರಲ್ಲ, ಹೇಗೆ ಸಾಧ್ಯ? ಬೇರೆಯವರಾಗಿದ್ದರೆ ಏನು ಮಾಡ್ತಾ ಇದ್ರೋ ಏನೋ ನನಗೆ ಗೊತ್ತಿಲ್ಲಪ್ಪ. ಹೇಯ್, ಅಶೋಕ್ ಸರ್ ಅದ್ರ ಬಗ್ಗೆ ಮಾತಾಡೋದು ಅಂತ ಹೇಳಿಲ್ವಾ? ಓ ಸಾರಿಪಾ, ಸಾರಿ. ಏನು ಹೇಳಿದ್ರು ಅಶೋಕ್ ಸರು? ನಥಿಂಗ್ ಸೀತಾ. ಆದರೆ ನಿಜ ಒಪ್ಕೊಳ್ಳಿ, ರಾಮ್ ಸರ್ ಬಾಸ್ ಅಂತ ಮುಂಚೆನೇ ಗೊತ್ತಿತ್ತು ತಾನೆ? ಬಾಸ್ ಅಂತ ಗೊತ್ತಿದ್ದಕ್ಕೆ ನೀನು ಫ್ರೆಂಡ್ ಮಾಡ್ಕೊಂಡೆ, ಅವ್ರಿಗೆ ಕ್ಲೋಸ್ ಆದೆ, ಮನೆಗೆ ಕರೆದು ಉಪಚಾರ ಮಾಡಿದೆ ಅಂತ ನಾವೇನು ತಪ್ಪು ತಿಳ್ಕೊಳ್ಳಲ್ಲ. ಹೇಳು ಸೀತಾ. ದೇವ್ರಾಣೆ, ನನಗೆ ಗೊತ್ತಿರಲಿಲ್ಲ. ಈ ವಿಷಯನ ಎಲ್ಲರೂ ಇಲ್ಲಿಗೆ ಬಿಡ್ತೀರಾ ಪ್ಲೀಸ್? ನಾನು ಕೆಲಸ ಮಾಡಬೇಕು. ಏನಾಫ್ಕೊಂಡ್ರೋ, ಸೀತಾ ಅವ್ರಿಗೆ ಕೆಲಸ ಮಾಡಕ್ ಬಿಡಿ. ಶಿ ಇಸ್ ದ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್. ಅಫ್ಕೋರ್ಸ್, ಬಾಸ್ ಬೆಸ್ಟ್ ಫ್ರೆಂಡ್ ಅಂದಮೇಲೆ ಬೆಸ್ಟ್ ಎಂಪ್ಲಾಯ್ ಆಗಿರ್ಬೇಕಲ್ವಾ? ಹುಷಾರು ಬರೀ ಹುಷಾರು. ಏನಾಯ್ತಾತ? ಅಯ್ಯೋ ಓಕೆ. ಯಾಕೆ BPL ವೇರಿಯೇಷನ್ ಆಯ್ತು? ಅಂಥದ್ದೇನು ಆಗಿಲ್ಲ ಕಣೋ, ಹೆದರ್ಕೊಳ್ಳೋ ಅಂಥದ್ದು. ಹೆಂಗಟ್ ಹಾರ್ಟ್, ದೇಹಕ್ಕೆ ಸ್ವಲ್ಪ ವಯಸ್ಸಾಗಿದೆ, ಹಾಗಾಗಿ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ. ನಿನ್ನ ಮದುವೆ ಒಂದು ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಕಣೋ.
ನನ್ನ ಮರಿ ಮೊಮ್ಮಗನ್ ನೋಡಿದೆ ಇಷ್ಟು ಜರೀರ ಕೊಟ್ಟಕ್ಕಂದಲ್ಲ ಕಣೋ, ತಿಳ್ಕೊ. ತಾತ ಈಗ ಆ ವಿಷಯ ಅಲ್ಲ, ಯಾಕೆ? ಸೂರಿ, ನೀನು ಫಸ್ಟು ಹುಷಾರಾಗು. ಮರಿ ಮೊಮ್ಮಕ್ಕಳನ್ನ ನೋಡೇ ನೋಡ್ತೆ, ತಲೆ ಕೆಡಿಸ್ಕೊಬೇಡ. ರಾಮ, ನೀನೊಂದ್ಸಲ ಸೀತಾ ಜೊತೆ ಮಾತಾಡು. ಅವಳು ಮದುವೆ ನಿಂತೋಗಿರಿಂದ ತುಂಬ ಬೇಜಾರಾಗಿರ್ತಾಳೆ. ಅದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹೊಸ ಕನಸು ಹಳೆ ನೋವನ್ನ ಮರೆಸಿದ ಹಾಗೆ. ಟೈಮ್ ನೋಡಿ ಒಂದ್ಸತಿ ಮಾತಾಡು. ತಾತ ನೋಡ, ನೀನು ಮಾತಾಡೋದಿಲ್ಲ ಅಂತಂದರೆ ನಾನೇ ಮಾತಾಡಬೇಕಾಗುತ್ತೆ. ಹುಷಾರ್ ತಪ್ಪಿ ಮಲಗಿದ್ದೀರಾ, ಈಗ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಬೇಕಾ? ಕೇಳೋ ಸ್ವಲ್ಪ, ನಾನು ಹೇಳೋದನ್ನ ಹೇಳೋ ನೀನು ಸ್ವಲ್ಪ. ತಾತ, ಇಷ್ಟು ದಿನ ನೀವ್ ಹೇಳಿರೋ ಮಾತನ್ನ ನಾನು ಕೇಳಿದ್ದೀನಿ. ಇನ್ ಮುಂದೆ ನಾನು ಹೇಳೋ ಮಾತನ್ನ ನೀವು ಕೇಳಬೇಕು ಅಷ್ಟೇ. ಫಸ್ಟ್ ನೀವು ರೆಸ್ಟ್ ಮಾಡಿ, ಸುಸ್ ಮಾಡ್ಕೋಬೇಡಿ. ನಾನು ಹೇಳಿದ್ದನ್ನೆಲ್ಲ ನೀನು ಕೇಳಿದ್ಯಾ ಅಶೋಕ? ನಂಬೋ ಮಾತೇನೋ ಇದು? ಸ್ವಲ್ಪ ಸ್ವಲ್ಪ ಕೇಳಿದಾನೆ. ಇದೊಂದ್ಸಲ ಇವನು ಹೇಳೋದನ್ನ ಕೇಳೋಣ ಬಿಡು. ನೀನು ಅವನು ಅಲೋ, ನಮ್ಮಿಬ್ಬರ ಮಧ್ಯ ಮಾತ್ರ ಇವನ್ ಜೊತೆ ವರ್ಕೌಟ್ ಆಗಲ್ಲ. ನಾನು ಯಾವತ್ತಿದ್ರು ನಿನ್ ಪಾರ್ಟಿನೇ, ಡೋಂಟ್ ವರಿ. ಸ್ವಲ್ಪ ಸುಮ್ಮನಿರ್ತೀರಾ ಇಬ್ರು? ಏಯ್, ನೀವು ಅವ್ರ ಜೊತೆ ಸೇರ್ಕೊಂಡು ಹುಡುಗಾಟ ಆಡ್ಬೇಡ, ಅವ್ರಿಗೆ ಸುಸ್ತಾಗುತ್ತೆ. ತಾತ, ನೀವು ಮಲ್ಕೊಳ್ಳಿ, ರೆಸ್ಟ್ ತೊಳಿ. ಅಲ್ಲ ಕಣ, ಮಗ, ಇದೇನೋ ಇದು? ತಾತ ಹುಷಾರ್ ತಪ್ಪ ಮಲ್ಕೊಂಡಿದ್ರು, ಸೀತಾ ಜೊತೆ ಮಾತಾಡಿದ್ಯಾ ಅಂತ ಕೇಳ್ತಿದ್ದಾರೆ. ಸೂರಿಗೂ ನಿನ್ ಮದುವೆ ಆಸೆ ಇರುತ್ತಲ್ವ ಮಗ? ಲವ್, ಮದ್ವೆನಾ? ನಿಂಗೆ ಗೊತ್ತು ತಾನೆ ಸೀತಾ ಅವ್ರ ನನ್ನ ಜೊತೆ ಹೇಗೆ ನಡ್ಕೋತಿದ್ದಾರೆ ಅಂತ? ಯಾವುದೋ ದೊಡ್ಡ ಕ್ರೈಮ್ ಮಾಡ್ದಂಗೆ ನೋಡ್ತಿದ್ದಾರೆ. ಮಗ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅದು ಯಾವುದೋ ಪ್ರಿನ್ಸಿಪಲ್ ಮುಂದೆ ನಿಂತ್ಕೊಂಡು ಮಾತಾಡ್ದಂಗೆ ಫೀಲ್ ಆಗುತ್ತೆ. ಕಣ್ಣಲ್ಲಿ ಗುರ್ರ ಅಂತಿರ್ತಾರೆ. ಪಾಪ ಕಣೋ ಸಿಹಿ, ಅದು ಹೇಗೆ ಅವ್ರ ಲುಕ್ಕನ್ನ ನೋಡ್ಕೊಂಡು ತಡ್ಕೊಂಡಿದ್ದಾಳೋ ದೇವ್ರನೇ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ತಿದ್ಯಾ. ನಿಂಗೆ ನಗು, ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ಕೋಪ ಬರ್ಸ್ಬೇಡ. ಓಕೆ, ಸಾರಿ. ಆದ್ರೂ ನಿನ್ ಮಗ ನೋಡು ಪಾಪ. ಮಗ, ನಂಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಕಣ. ಅಂಥದ್ದು ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಮ್ಮ ಆಫೀಸಲ್ಲಿ ಕಳ್ಳನ್ ಕಂಡಿಡಿಯೋದಕ್ಕೋಸ್ಕರ ನಾನು ಯಾರು ಅಂತ ಮುಚ್ಚಿಟ್ಟೆ ಅಷ್ಟೇ. ಅದೇ ಸೀತಾ ಅವ್ರ ಪಾಲ್ಗೆ ನಾನೇ ದೊಡ್ಡ ಕಳ್ಳ ಆಗ್ಬಿಟ್ಟಿದ್ದೀನಿ. ರಿಲ್ಯಾಕ್ಸ್ ಮಗ, ಇದೆಲ್ಲ ಆಗೋದು ಸಹಜ. ಗೆಳೆಯ ಅಂತ ನಂಬಿದ ವ್ಯಕ್ತಿ ಸಡನ್ ಆಗಿ ಸಂಬಳ ಕೊಡೋ ಯಜಮಾನ ಅಂತ ಗೊತ್ತಾದಾಗ ಯಾರಿಗೆ ಆದ್ರೂ ಶಾಕ್ ಆಗೇ ಆಗುತ್ತೆ. ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಬಿಲೀವ್ ಮೀ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಯಾವಾಗ ಸರಿ ಹೋಗುತ್ತೆ? ಸೀತಾ ಏನಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮನ್ಸೇ ಬದಲಾಯಿಸಲ್ಲ. ನನ್ನ ವಿಷಯದಲ್ಲೂ ಅಷ್ಟೇ. ಈ ಮನುಷ್ಯನ ಜೊತೆ ಫ್ರೆಂಡ್ಶಿಪ್ಪೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಕಣೋ. ತಾಳ್ಮೆಯಿಂದ ಇರು, ಹ್ಯಾವ್ ಪೇಷನ್ಸ್. ಮಗ, ಇವತ್ತು ಆ ಚರಣ್ ಆಲ್ಮೋಸ್ಟ್ ಅವ್ನ ಹಿಂದೆ ಯಾರಿದ್ದಾರೆ ಅಂತ ಹೇಳಕ್ ತಯಾರಾಗಿದ್ದ ಅನ್ಸುತ್ತೆ. ನಾವು ಇನ್ನೊಂದ್ಸಲ ಅವನ್ನ ವಿಚಾರಿಸಿದ್ರೆ ಖಂಡಿತ ಹೇಳ್ತಾರೆ. ಇವತ್ತೇ ಹೇಳ್ಬಿಡ್ತಿದ್ದೇನೋ, ಅಷ್ಟ್ರಲ್ಲಿ ತಾತಂಗ್ ಹುಷಾರ್ ತಪ್ಪು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.